ನಮಸ್ಕಾರ ಗುರು. ನಾನು ಎದ್ದ ತಕ್ಷಣ ನನ್ನ ತಮ್ಮನ ನವೋದಯ ಟೆಸ್ಟ್ ಇದೆ ಅಂದ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಹೊರಟೆ. ಸ್ನಾನ ಮಾಡ್ಕೊಂಡು ಹೊರಟ್ಮೇಲೆ ನವೋದಯ ಕಾಲೇಜು ನಮ್ಮ ಕಾಲೇಜೇ ಬಿದ್ದೋಗಿತ್ತು ಇವತ್ತು. ನಮ್ಮದು ಕಾಲೇಜ್ಗೆ ಬಿದ್ದೋಗಿದ್ದಕ್ಕೆ ನಮ್ಮ ತಮ್ಮ ಅಣ್ಣ ಇದೇ ನಿಮ್ಮ ಕಾಲೇಜು ಅಂತಂದ. ಹ್ಞೂ ಅಂತಂದೆ. ಅಣ್ಣ ಸರಿ ಆಯಿತು, ರೂಮ್ಗೆ ಹೋಗಿ ಬರಮ್ಮ, ರೌಂಡ್ ಹಾಕೋ ಬರಮ್ಮ ಬಾ ಅಂತಂದ. ನಾನು ಈಗಲೇ ಹೋಗ್ಬಾರ್ದು ಬೈತಾರೆ ಅಂತಂದೆ. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಕಾಲೇಜ್ ಮುಂಚೆ ನಿಂತ್ಕೊಂಡು ನೋಡ್ತಾಯಿದ್ದ. ಅಲ್ಲಿ ವಾಲಿಬಾಲ್ ಕೋರ್ಟ್ ಇತ್ತು. ಕೋರ್ಟ್ ನೋಡ್ಕೊಂಡು ಆಮೇಲೆ ಜನ ಏನು ಜಾಸ್ತಿ ಆಗೋದ್ರು, ಬರೆಯೋರು ಎಕ್ಸಾಮ್ ಬರೆಯೋರು ಜಾಸ್ತಿ ಆದರು. ಆಮೇಲೆ ಒಳಗೆ ಹೋಗಿ ನೋಡಿದ್ರೆ ಬರೀ ಕವನಗಳೇ ಬರೆದಿದ್ರು ನಮ್ಮ ಕಾಲೇಜ್ ಹುಡುಗರೆಲ್ಲ ಬಿಟ್ಟಿದ್ರು. ಎಲ್ಲ ಕವನಗಳು ಎಲ್ಲ ಬರೆಯೋದು ನೋಡ್ಬಿಟ್ಟು ನನ್ನ ತಮ್ಮ ಏನೋ ಬರೀ ಕವನಗಳಿವೆ ಅಂತಂದ. ಆಮ್ಯಾಕೆ ಅವ್ನು ರೋಲ್ ನಂಬರ್ ಸಿಕ್ತು. ಅವ್ನು ಬೆಂಚ್ ಮೇಲೆ ಕುಣಿಸ್ಬಿಟ್ಟು ಅವನ್ನ ಸರಿ ಆಯಿತು ಇಲ್ಲೇ ಕುಂತ್ಕೋ, ಇಲ್ಲೇ ನೀನು ಬರೀಬೇಕಾಗಿರೋದು ಅಂತಂದೆ. ಸರಿ ಆಯಿತು ಅಂದ್ಬಿಟ್ಟು ಅವನು ಬಂದು ಕುಂತ್ಕೊತಾ ಇದ್ದ. ನಾನು ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ಅಣ್ಣವರೆಲ್ಲ ಬಂದ್ಬಿಟ್ಟು ಹೇಳ್ತಾಯಿದ್ರು ಕಸ ಗುಡಿಸ್ಲಿಲ್ಲ ಹಂಗೆ ಹಿಂಗೆ ಗೌರ್ಮೆಂಟ್ ಕಾಲೇಜಾ ಅಂತ. ಅವ್ರಿಗೆ ಹೆಂಗೆ ಗೊತ್ತು ಐಕ್ಳು ಜಾಸ್ತಿ ಇಲ್ಲ ಸ್ಟ್ರೆಂತು, ಅದರಿಂದ ಹತ್ತ ಗುಡಿಸೋದಿಲ್ಲ ಅಂತ ನಾನು ಅಣ್ಣಂಗಂದೆ. ಸರಿ ಆಯಿತು ಮಗ ಅಂದ್ಬಿಟ್ಟು ಮೇಡಮ್ ಬಂದು ಮೇಡಮ್ ಅಂದ್ಮೇಲೆ ಎಕ್ಸಾಮ್ ಮಾಡ್ತಾಯಿರೋ ಪೊಲೀಸ್ ಅಣ್ಣ ಬಂದ್ಬಿಟ್ಟು ನನ್ನೆಲ್ಲರೂ ಓಡಿಸ್ಬಿಟ್ರು. ಯಾಕೆಂತಾರೆ ಎಕ್ಸಾಮ್ ಇವಾಗ ಡಿಸ್ಟರ್ಬ್ ಮಾಡಿಬಿಡಿ ಅವ್ರಿಗೆ, ನಡೀರಿ ಅಂದ್ಬಿಟ್ಟು ನಮ್ಮೆಲ್ಲರನ್ನೂ ಆಚೆ ಕಳಿಸಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ನಮ್ಮ ಮಾವ ಇಬ್ಬರೂ ಗೇಟಿಂದ ಆಚೆ ನಿಂತ್ಕೊಂಬ ಬಾ ಅಂದ್ಬಿಟ್ಟು ಹೋದೋ. ನಾವು ಮುಗೀತು ಎಕ್ಸಾಮು. ನಾವು ಜನ ಎಲ್ಲ ಬಂದರು ಒಳ್ಳಕ್ಕೆ ಅಂದ್ಬಿಟ್ಟು ನಾವು ಬಂದ್ಬಿಟ್ಟು ಕರ್ಕೊಮ್ಮ ಅಂತ ಬಂದರೆ ನನ್ನ ತಮ್ಮ ಸರಿ ಆಯಿತು ಅಂದ್ಬಿಟ್ಟು ಅವನು ಅಲ್ಲಿಂದ ದಮ ಓಡಿ ಬಂದಮೇಲೆ ನಾನು ಮಾವ ಹೋದ್ಮೇಲೆ ಕೇಳೋದಕ್ಕೆ ಹೆಂಗೆ ಬರಲಿಲ್ಲ ಟೆಸ್ಟ್ ಅಂದರೆ ಎಲ್ಲ ಈಸಿಯಾಗೈತೋ, ಚೆನ್ನಾಗಿತ್ತು ಬರದೆ, ಎಲ್ಲ ಈಸಿ ಅಂತಿದ್ದ. ಅದು ಏನು ಬರ್ದವನೇ ಏನು ಓದವನೇ ಅಂತ ಈಗೆಲ್ಲ ಗೊತ್ತಾಗುತ್ತೆ, ಮಾತು ಗೊತ್ತಾಯ್ತದೆ. ನಾನು ನಮ್ಮ ಮಾವ ಸರಿ ಆಯಿತು ಅಂದ್ಬಿಟ್ಟು ಮನೆಗೆ ಸೇರಿಕೊಳ್ತು. ಮನೆಗಲ್ಲೇ ಹೊರಟ್ಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಅದರಿಂದ ತಿರ್ಗಾ ಬಟ್ಟೆ ಚೇಂಜ್ ಮಾಡ್ಕೊಂಡು ದರ್ಶನನ ಕೂತ್ಕೊಂಡು ದರ್ಶನನ ಜೊತೆ ನಾನು ಮತ್ತು ನಮ್ಮ ದರ್ಶನಣ್ಣ ಇಬ್ಬರು ಬಂದು ಹನುಮನಗರದಾಗ ಬರಬೇಕಾಯ್ತು ಕೆಲಸಕ್ಕೆ. ದರ್ಶನಣ್ಣ ಬಿಟ್ಬಿಟ್ಟು ಹೋದ. ನಮ್ಮ ಹುಡುಗರು ಆಲೇದೊಂದು ತರಕಾರಿ ಹೊಡಿತಾಗಿಂದ ನಾನು ಏನು ಮಾಡ್ದೆ, ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ನಾನು ಬಂದಿದ್ದು ಸರ್ವಿಸ್ಗೆ ಅಂದ್ಬಿಟ್ಟು. ಸರ್ವಿಸ್ಗೆ ಆಯಿತು. ನಮ್ಮೆಲ್ಲ ತರಕಾರಿ ಹೊಡಿತಾಯಿದ್ದ. ನಮ್ಮ ಅಚ್ಚ ಈರುಳ್ಳಿ ಹೊಡಿತಾಯಿದ್ದ. ನಮ್ಮ ಅಚ್ಚನ್ನು ಮಾತಾಡ್ಸ್ಕೊಂಡು ಹಂಗೆ ನಮ್ಮ ಗಾಂಧಿ ಅಣ್ಣ ಈರುಳ್ಳಿ ಬಿಡಿಸ್ಕೊಡ್ತಾಯಿದ್ದ ಅವನಿಗೆ. ಸರಿ ಅಂದ್ಬಿಟ್ಟು ಅವ್ರನ್ನೂ ವೀಡಿಯೋ ಮಾಡ್ಕೊಂಡು ನಾನು ಕುಂತಿದ್ದೆ. ಸರಿ ಆಯಿತು ಎಲ್ಲ ಆಯಿತು. ಇಲ್ಲಿ ನೋಡಿದ್ರೆ ನಮ್ಮ ಹುಡುಗರು ಎಲೆ ಹೊಡಿತಾ ಕುಂತವ್ರೆ. ಅಂದ್ಬಿಟ್ಟು ನಾವೇನು ಮಾಡಿದೆ, ವೀಡಿಯೋ ಮಾಡೋಕೆ ನಿಂತಿದ್ದೆ. ಅವರು ವೀಡಿಯೋ ಮಾಡಿ ಸಾಕು ಬಾ ಎಲೆ ಎತ್ಕೊಬಾ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಮೊಬೈಲ ಜಾಬ್ಗೆ ಹಾಕೊಂಡು ಎಲೆ ತಗೋ ಗುಡ್ಡಿ ಹಾಕಾಯ್ತು. ಆಮ್ಯಾಕೆ ಎಲ್ಲ ಆಯಿತು. ಹುಡುಗರಿಗೆ ಸಲ್ಟ್ ತಂದಿದ್ರು, ಸಲ್ಟ್ ಹಾಕಬೇಕು ಅಂತಂದರು. ಎಲ್ಲ ಸೈಜ್ ನೋಡ್ತಾಯಿದ್ರು. ನಂಗೆ ಯಾವ್ದಾರ ಕೊಡಿ ಹಾಕತ್ತೀನಿ ಅಂತಂದೆ. ಯಾಕಂದರೆ ಯಾವ್ದು ಹಾಕೊಂಡು ಎಲ್ಲ ಒಂದೇ ಸೈಜು ಅಂತ ನಂಗೆ ಗೊತ್ತಿತ್ತು. ಅದರಿಂದ ಬಟ್ಟೆ ಹಾಕೊಂಡು ನಮ್ಮ ಹುಡುಗರು ರೆಡಿ ಆದ್ಮೇಲೆ ಇನ್ನೇನಿರುವ ಸರ್ವಿಸ್ ಬಡಿಸ್ಬೇಕಾಯ್ತು. ಸರಿ ಆಯಿತು ಅಂದ್ಬಿಟ್ಟು ಬಡ್ಸಾಯಿತು. ಮನೆಗೆ ಹೋಗ್ಬೇಕಾಯ್ತು. ನಮ್ಮ ಮಧುವಣ್ಣ ಬರ್ತೀನಿ ಅಂದಿತ್ತು. ಅದರಿಂದ ಮಧುವಣ್ಣನ ಜೊತೆ ಹೋದೆ. 11 ಗಂಟೆ ಮನೆಗೆ ಹೋದಾಗ. ಇಷ್ಟೇ ಫ್ರೆಂಡ್ಸ್, ನಾಳೆ ಸಿಗೋಣ.